ನಮಸ್ಕಾರ. ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ ಗೆ ಸ್ವಾಗತ. ಫ್ರೆಂಡ್ಸ್, ಅಕ್ಕಿ ಚೀಲ ಇಟ್ಕೊಂಡು ಇವತ್ತು ಏನ್ ಮಾಡ್ತಾ ಇದಾರಪ್ಪ ಅಂತ ಯೋಚನೆ ಮಾಡ್ತಾ ಇದ್ರೆ, ಫ್ರೆಂಡ್ಸ್ ಇವತ್ತು ಅಕ್ಕಿ ಚೀಲದಿಂದ ನಾವು ಸೂಪರ್ ಆದ ಒಂದು ಐಟಮ್ ಅನ್ನ ಮಾಡೋಣ. ಏನಪ್ಪಾ ಅಂತ ಅಂದ್ರೆ, ನಾವು ಗಿಡ ನೆಡ್ಲಿಕ್ಕೆ ಪೇಟೆಯಿಂದ ಕವರ್ ತರ್ತೀವಿ, ಇಲ್ಲ ಅದು ತುಂಬಾ ಬಾಳಿಕೆ ಬರೋದಿಲ್ಲ. ಈ ರೀತಿ ಅಕ್ಕಿ ಚೀಲದ್ದು ನಮ್ಗೆ ಈ ರೀತಿ ಕವರ್ ಇರುತ್ತಲ್ಲ, ಚೀಲದ್ದು ಇರುತ್ತಲ್ಲ, ಇದೇ ರೀತಿದು ನಮ್ಗೆ ಆನ್ಲೈನ್ ಗಳಲ್ಲಿ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಎಲ್ಲಾ ಕಡೆನೂ ಕೂಡ ಈ ರೀತಿ ಬಟ್ಟೆಯಲ್ಲಿ ಈ ರೀತಿ ಚೀಲದಲ್ಲಿ ನಮ್ಗೆ ಪಾಟ್ ಸಿಗುತ್ತೆ. ಅದೇ ರೀತಿಯಾದ ಪಾಟ್ಗಳನ್ನ ಇವತ್ತು ನಾವು ಹೇಗೆ ಮನೆಯಲ್ಲೇ ಸ್ಟಿಚ್ ಮಾಡ್ಕೊಬೇಕು ಅನ್ನೋದನ್ನ ಈಸಿಯಾಗಿ ತೋರಿಸ್ತೀನಿ, ಬನ್ನಿ. ನಿಮ್ಗೆ ಎಷ್ಟು ದೊಡ್ಡ ಪಾಟ್ ಬೇಕು ಅನ್ನೋದನ್ನ ನೋಡ್ಕೊಳ್ಳಿ. ಇದು ನಾರ್ಮಲ್ ಆಗಿ ಚೀಲ ಇರುತ್ತಲ್ಲ, ಪಾಟ್ ಇರುತ್ತಲ್ಲ, ಅದು ಒಂದ್ ಸ್ವಲ್ಪ ಸ್ಟಿಫ್ ಆಗಿ ಇರುತ್ತೆ. ಇದು ಒಂದ್ ಸ್ವಲ್ಪ ತೆಳು ಇರೋದ್ರಿಂದ ನಾವು ಏನ್ ಮಾಡ್ಬೇಕು, ಡಬಲ್ ಲೇಯರ್ ಅನ್ನ ಇಟ್ಕೊಳ್ಳೋಣ. ಈಗ ನಮ್ಗೆ ಎಷ್ಟು ದೊಡ್ಡ ಪಾಟ್ ಬೇಕು ಅಂತ ನೋಡ್ಕೊಂಡು ನಾವು ಡಬಲ್ ಲೇಯರ್ ಅನ್ನೇ ಕಟ್ ಮಾಡ್ಕೊಬೇಕು. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗ್ಲಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ನೋಡಿ, ನಾನು ಇಲ್ಲಿ ಡಬಲ್ ಲೇಯರ್ ಮತ್ತೊಂದು ಲೇಯರ್ ಅನ್ನು ಕೂಡ ಹೀಗೇನೆ ಇಟ್ಕೊಂಡಿದ್ದೀನಿ. ಈಗ ಏನ್ ಮಾಡ್ಬೇಕು, ಹೀಗೆ ಮಧ್ಯಕ್ಕೆ ನಾವು ಹೀಗೆ ಫೋಲ್ಡ್ ಮಾಡೋಣ. ನಾನು ಒಂದು ಸಣ್ಣ ಪಾಟ್ ಅನ್ನ, ಅಂದ್ರೆ ತುಂಬಾ ದೊಡ್ಡ ಕವರ್ ಏನು ಹೊಲಿತಾ, ತುಂಬಾ ದೊಡ್ಡ ಪಾಟ್ ಏನು ಹೊಲಿತಾ ಇಲ್ಲ, ಅದಕ್ಕಾಗಿ ನಾರ್ಮಲ್ ಸೈಜಿನ ಪಾಟ್ ಅನ್ನ ಹೊಲಿತಾ ಇದ್ದೀನಿ. ಇಲ್ಲಿ ಜಾಯಿಂಟ್ ಇರೋದ್ರಿಂದ ಅದಕ್ಕಾಗಿ ನಾನು ಹೀಗೆ ಫೋಲ್ಡ್ ಮಾಡಿದ್ನಲ್ಲ, ಅದಕ್ಕೆ ಇಲ್ಲಿ ಜಾಯಿಂಟ್ ಬಂದಿದೆ. ಈ ಜಾಯಿಂಟ್ ಇರೋದ್ರಿಂದ ನಾನು ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇಲ್ಲ ಅಂತಂದ್ರೆ, ನಾವು ಈ ರೀತಿಯಾಗಿ ಮಾಡೋದಾದ್ರೆ ಹೀಗೆ ಮಾಡ್ತೀವಿ ಅಂದ್ರೆ ಇಲ್ಲಿ ನಾವು ಹೇಗೆ ಡಬಲ್ ಫೋಲ್ಡ್ ಅನ್ನ ನಾವು ಮಾಡ್ಬೇಕಾಗತ್ತೆ. ಈಗ ನಾನು ಇಲ್ಲಿ ಆ ರೀತಿಯಾಗಿ ಮಾಡ್ತಾ ಇಲ್ಲ. ಸೊ ಈಗ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇಲ್ಲ ನಿಮ್ಗೆ ಇನ್ನೂ ಸ್ಟಿಫ್ ಆಗಿ ಬರ್ಬೇಕು ಅಂತ ಇದ್ರೆ ಬೇಕಾದ್ರೆ ಒಂದ್ ಫೋಲ್ಡ್ ಮಾಡ್ಕೊಳ್ಳಿ, ಏನ್ ಪ್ರಾಬ್ಲಮ್ ಇರೋದಿಲ್ಲ. ಇರ್ಲಿ, ಅದನ್ನೇ ನಾನೀಗ ಮಾಡೋದಿಲ್ಲ. ಈಗ ಏನ್ ಮಾಡೋಣ, ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚು, ಹಾಗೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ ಅನ್ನ ಹಾಕ್ತೀನಿ. ಒಂದು ಸ್ಟಿಚ್ ಅಂತ ಒಂದೇ ಸ್ಟಿಚ್ ಅನ್ನ ಹಾಕ್ಬೇಡಿ, ಒಂದ್ ಸ್ವಲ್ಪ ಸ್ಟಿಫ್ ಆಗಿ ಬಾಳಿಕೆ ಬರಬೇಕು ಅಂದ್ರೆ ಒಂದು 2 ಸ್ಟಿಚ್ಗಳನ್ನ ಹಾಕೊಳ್ಳಿ. ನೀವು ಸಣ್ಣದಾಗಿ ಸ್ಟಿಚ್ ಅನ್ನ ಹಾಕೊಬೇಕು ನಾರ್ಮಲ್ ಆಗಿ, ಇಲ್ಲ 5ರಲ್ಲಿ ಇಟ್ಕೊಂಡು ಟಿಬ್ಬಿಯನ್ನ ಜಾಸ್ತಿ ಇಟ್ಕೊಂಡು ಹಾಕಿದ್ರೆ ಬಾಳಿಕೆ ತುಂಬಾ ಕಡಿಮೆ ಬರುತ್ತೆ. ಸೊ ನಾವೀಗ ಏನ್ ಮಾಡ್ಬೇಕು, ಇಲ್ಲಿ 2 ಸ್ಟಿಚ್ಚು, ಇಲ್ಲಿ 2 ಸ್ಟಿಚ್ ಅನ್ನ ಹಾಕೊಂಡ್ ಬರ್ತೀನಿ. ಆಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ಇದು ನಮ್ಗೆ ಇದು ಯೆಲ್ಲೋ ಕಲರ್ ಇರೋದ್ರಿಂದ ಇದು ಬೇಡ, ನಮ್ಗೆ ನಾರ್ಮಲ್ ಆಗೇ ಬರ್ಲಿ. ಅದಕ್ಕಾಗಿ ಹೀಗೆ ಉಲ್ಟಾ ಇಟ್ಕೊಂಡೇನೆ ಇಲ್ಲೊಂದು ಸ್ಟಿಚ್ಚು, ಇಲ್ಲೊಂದು ಸ್ಟಿಚ್ ಅನ್ನ ಹಾಕೊಂಡ್ಬರ್ತೀನಿ. ಅವಾಗ ಇದು ನಾವು ಸ್ಟಿಚ್ ಮಾಡಿ ಆದ್ಮೇಲೆ ಇದು ಒಳಗಡೆ ಹೋಗುತ್ತಲ್ಲ, ಅದಕ್ಕೋಸ್ಕರ ಫಸ್ಟ್ ಸ್ಟಿಚ್ ಮಾಡ್ಕೊಂಡ್ ಬರ್ತೀನಿ, ಆಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ನೋಡಿ, ಈ ಕಡೆ ಮತ್ತೆ ಈ ಕಡೆ 2 ಕಡೆನೂ ಕೂಡ ಡಬಲ್ ಸ್ಟಿಚ್ ಅನ್ನ ಹಾಕೊಂಡ್ಬಂದು ಆಯ್ತು. ಈಗ ಏನ್ ಮಾಡ್ಬೇಕಪ್ಪ ಇಲ್ಲಿ ಅಂತಂದ್ರೆ, ಹೀಗೆ ಹೊಲಿಗೆ ಮಧ್ಯಕ್ಕೆ ಬರೋ ರೀತಿಯಲ್ಲಿ ಇಟ್ಕೋಬೇಕು. ಜಸ್ಟ್ ಇಲ್ಲಿ ಏನು ಕಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಜಸ್ಟ್ ಇಲ್ಲಿಂದ ಇಲ್ಲಿಗೆ 2 ಸ್ಟಿಚ್ ಅನ್ನ ಹಾಕಿ ಆಮೇಲೆ ಇದನ್ನ ಉಳ್ದಿದ್ದನ್ನ ಏನ್ ಮಾಡ್ಬೇಕಂತ ಹೇಳ್ತೀನಿ. ಈ ಕಡೆನೂ ಅಷ್ಟೇನೆ ಹೀಗೆ ಇಟ್ಕೊಂಡು ಇಲ್ಲಿ ಒಂದು ನಿಮ್ಗೆ ಅಳತೆ ಬೇಕು ಅಂತ ಆದ್ರೆ ಒಂದು 2 ಇಂಚಿನ ಅಷ್ಟು, 2 ಇಲ್ಲಿ ತುದಿಯಿಂದನೂ ಕೂಡ ಹಿಡ್ಕೊಳ್ಳಿ, 2 ಇಂಚಿನಷ್ಟು ನಾವು ಉದ್ದಕ್ಕೆ ನಾವು ಇಲ್ಲೊಂದು ಸ್ಟಿಚ್ ಅನ್ನ 2 ಸ್ಟಿಚ್ ಅನ್ನ ಇಲ್ಲಿ ಮತ್ತೆ ಇಲ್ಲಿ. ನಾವು ಇಲ್ಲಿ ಯಾಕೆ ಕಟ್ ಮಾಡ್ತಾ ಇಲ್ಲ ಅಂತ ಆದ್ರೆ, ನಾವು ಕಟ್ ಮಾಡಿದ್ರೆ ಈ ಅಕ್ಕಿ ಚೀಲ ದಾರಗಳೆಲ್ಲ ನೋಡಿ ಈ ರೀತಿಯಾಗಿ ಎದ್ಕೊಂಡ್ ಬಂದ್ಬಿಡತ್ತೆ. ಅದಕ್ಕಾಗಿ ನಾವು ಇಲ್ಲಿ ಯಾವುದೇ ರೀತಿಯಾಗಿ ಕಟ್ ಮಾಡ್ತಾ ಇಲ್ಲ, ಜಸ್ಟ್ ಇಲ್ಲಿ ಸ್ಟಿಚ್ ಮಾಡ್ಕೊಂಡು ತಗೊಂಡ್ಬರ್ತೀನಿ. ಫ್ರೆಂಡ್ಸ್, ಇನ್ನು ವಿಡಿಯೋಕ್ಕೆ ಲೈಕ್ ಮಾಡ್ಲಿಲ್ವಾ ನೀವು, ಪ್ಲೀಸ್ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಅಷ್ಟರೊಳಗಡೆ ನಾನು ಸ್ಟಿಚ್ ಮಾಡ್ಕೊಂಡು ತಗೊಂಡು ಬಂದ್ಬಿಡ್ತೀನಿ. ನೋಡಿ, ಇಲ್ಲಿ ಮತ್ತೆ ಇಲ್ಲಿ 2 ಕಡೆನೂ ಕೂಡ ಸ್ಟಿಚ್ ಆಯ್ತು. ಇಷ್ಟ ಆದ್ರೆ ಬ್ಯಾಗ್ ರೆಡಿ ಆಯ್ತು. ಆದ್ರೆ ನಾವು ಈಗ ಮಣ್ಣನ್ನ ಹಾಕಿ ಗಿಡ ನೆಟ್ರೆ ಚೂರಾದ್ರೂ ಅದು ಕೆಳಗಡೆ ನೀರು ಕೆಳಗಡೆ ಭೂಮಿಗೆ ಇಳಿಬೇಕು. ಕೆಳಗಡೆ ಚೀಲದಲ್ಲೇನೆ ನೀರು ನಿಂತು ಬಿಟ್ರೆ ಆ ಗಿಡ ಅಲ್ಲೇ ಸತ್ತು ಹೋಗ್ಬಿಡುತ್ತೆ. ಅದಕ್ಕಾಗಿ ಏನ್ ಮಾಡ್ಬೇಕು, ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡು ಹೀಗೆ
ಸಣ್ಣ ಸಣ್ಣ ಹೋಲ್ಗಳನ್ನು ನಾವು ಮಾಡ್ಕೊಬೇಕು. ಹೀಗೆ ಹೀಗೆ ಈ ರೀತಿಯಾಗಿ ಹೋಲ್ಗಳನ್ನು ಮಾಡ್ಕೊಬೇಕು. ಎಲ್ಲ ಕಡೆ ಕೆಳಗಡೆನೂ ಕೂಡ ಇಲ್ಲಿ ಮಧ್ಯದಲ್ಲೂ ಅಷ್ಟೇನೆ ಎಲ್ಲ ನೀರು ಇಳಿಬಾರದು, ಸ್ವಲ್ಪ ಅದು ಮಣ್ಣು ತೇವ ಇರಬೇಕು. ಆದರೆ ಸ್ವಲ್ಪನೂ ನೀರು ಇಳಿದಿಲ್ಲ ಅಂತಂದ್ರೆ ಅಲ್ಲೇ ನೀರು ನಿಂತ್ಕೊಂಡು ಗಿಡ ಸತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಈ ರೀತಿಯಾದ ಸಣ್ಣ ಹೋಲುಗಳನ್ನ ಮಾಡ್ಕೊಬೇಕು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ನಾವು ಗಿಡವನ್ನ ನೆಡಬೇಕಾದ್ರೆ ಪೂರ್ತಿಯಾಗಿ ಮಣ್ಣನ್ನ ಹಾಕಬೇಡಿ, ಅರ್ಧದಷ್ಟು ಮಣ್ಣನ್ನ ಹಾಕಿ, ಹಾಗೆ ನೀವು ತರಕಾರಿ ಸಿಪ್ಪೆಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲದನ್ನು ಕೂಡ ದಿನನಿತ್ಯ ರುಬ್ಬಿ ಹಾಕಿದ್ರು ಬರುತ್ತೆ, ಇಲ್ಲ ಅಂತಂದ್ರೆ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರು ಕೂಡ ಬರುತ್ತೆ. ನೋಡಿ ಇಲ್ಲಿ ಎಲ್ಲ ಕಡೆ ಹೋಲ್ ಆಯ್ತು. ಒಂದು 7-8 ಹೋಲ್ಗಳನ್ನ ಮಾಡ್ಕೊಳ್ಳಿ. ಈಗ ಇದನ್ನ ನಾವು ಉಲ್ಟಾ ಮಾಡ್ಕೊಳ್ಳೋಣ. ಹೀಗೆ ಉಲ್ಟಾ ಮಾಡ್ಕೊಂಡ್ರೆ ನೋಡಿ, ನೀವು ಆನ್ಲೈನ್ ಅಲ್ಲಿ ಎಷ್ಟು 100, 200, 300 ಗಟ್ಲೆ ದುಡ್ಡು ಕೊಟ್ಟು ತರಿಸ್ಕೊಳ್ಳೋದ್ಕಿಂತ ಈ ರೀತಿಯಾಗಿ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನೋಡಿ ಇಲ್ಲಿ ನಮ್ಗೆ ಅಲ್ಲಿ ಸ್ವಲ್ಪ ಹೊಲ್ದಿದ್ದು ಇರುತ್ತಲ್ಲ ಅದನ್ನ ಹೀಗೆ ಕೆಳಗಡೆ ಬರೋ ರೀತಿಯಲ್ಲಿ ಹೀಗೆ ಇಟ್ಬಿಡ್ಬೇಕು. ಈ ರೀತಿಯಾಗಿ ನಮಗೆ ಪಾಟ್ ದೊಡ್ಡ ಆಗಿದೆ ಅಂತ ಅನ್ಸಿದ್ರೆ ಹೀಗೆ ಫೋಲ್ಡ್ ಮಾಡ್ಕೊಬೇಕು, ಹೊರಗಡೆ ಫೋಲ್ಡ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ನಾವು ಮಣ್ಣನ್ನ ಹಾಕ್ತಾ ಹಾಕ್ತಾ ಜಾಸ್ತಿ ಮೇಲ್ಗಡೆ ಬಂದ ಹಾಗೆ, ಬೇರನ್ನ ಜಾಸ್ತಿ ಬಿಟ್ಟ ಹಾಗೆ ಅದನ್ನ ನಾವು ಓಪನ್ ಮಾಡ್ಕೊಂತ ಬರ್ಬೋದು. ನೋಡಿ ಈಗ ನಮ್ಗೆ ಎಷ್ಟು ಬೇಕೋ ಒಂದು ಅರ್ಧದಷ್ಟು ನಾವು ಮಣ್ಣನ್ನ ತುಂಬಿಕೊಂಡು ಗಿಡವನ್ನ ಯಾವ ಗಿಡ ಬೇಕಾದ್ರೂ ಕೂಡ ನೆಟ್ಕೊಬಹುದು. ಆನ್ಲೈನ್ ಅಲ್ಲಿ ಸಿಗುವಂತಹ ಎಷ್ಟು ಕ್ಯೂಟ್ ಆದ ಗಿಡ ನೆಡುವ ಬ್ಯಾಗು ನಾವು ಮನೆಯಲ್ಲೇನೆ ರೆಡಿ ಮಾಡ್ಕೊಬಹುದು ಅಂತ ನೋಡಿದ್ರಿ ಅಲ್ವಾ. ಕೆಲವೊಂದು ಅಕ್ಕಿ ಚೀಲಗಳು ಸ್ಟಿಫ್ ಆಗೇನೆ ಬರುತ್ತೆ. ಅಂತ ಚೀಲಗಳೆಲ್ಲ ಆದ್ರೆ ನೀವೇನ್ ಮಾಡಿ, ಈ ರೀತಿ 2 ಲೇಯರ್ ಮಾಡಬೇಕು ಅನ್ನೋದು ಇರೋದಿಲ್ಲ, 1 ಲೇಯರ್ ಅಲ್ಲೇನೆ ನೀವು ಹೊಲ್ಕೊಬಹುದು. ನಾವು ಇದೇ ರೀತಿಯಲ್ಲಿ ಚಪಾತಿ ಹಿಟ್ಟಿನ ಕವರು ಮತ್ತೆ ಅಕ್ಕಿ ಹಿಟ್ಟಿಂದು, ಗೋಧಿ ಹಿಟ್ಟಿಂದು ಎಲ್ಲದ್ರದ್ದು ಕೂಡ ಕವರನ್ನ ಯೂಸ್ ಮಾಡ್ಕೊಂಡು ಮಾಡ್ಕೊಬಹುದು. ಬಟ್ ಅದು ಆ ರೀತಿ ಕವರು ಜಾಸ್ತಿ ದಿನ ಬಾಳಿಕೆ ಬರೋದಿಲ್ಲ. ಯಾಕೆಂದ್ರೆ ಪೂರ್ತಿ ಬೇಗ ಬೇಗ ಹಾಳಾಗತ್ತೆ. ಈ ರೀತಿದಾದ್ರೆ ಚೆನ್ನಾಗಿ ಬಾಳಿಕೆ ಬರುತ್ತೆ, ಮತ್ತೆ ಗಟ್ಮುಟ್ಟಾಗೂ ಕೂಡ ಈ ರೀತಿಯಾಗಿ ಮಣ್ಣು ತುಂಬಿದಾಗ ಹೀಗೆ ಎತ್ತಿದ್ರು ಕೂಡ ತುಂಬಾ ಗಟ್ಮುಟ್ಟಾಗಿ ಇರುತ್ತೆ. ಆನ್ಲೈನ್ ಅಲ್ಲಿ ತುಂಬಾ ಜಾಸ್ತಿ ದುಡ್ಡು ಕೊಟ್ಟು ಈ ರೀತಿ ಕವರನ್ನ ತಗೊಳ್ಳೋ ಬದಲು ಈ ರೀತಿಯಾಗಿ ನೀವು ಸ್ಟಿಚ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ. ನಮ್ಮ ಇನ್ನೆರಡು ಚಾನೆಲ್ ಮಾ ರಂಗೋಲಿ, ಅವನಿ ಆಲ್ ಇನ್ ಒನ್ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.